ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಶ್ರೀಪವಿ. ಏನಪ್ಪ ಇವತ್ತು ವೀಡಿಯೋ ಆಚೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೋತಾ ಇರ್ತೀರಾ. ಹೌದು, ಇವತ್ತು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಗಾಡಿ ಪಾರ್ಕ್ ಮಾಡಿದ ತಕ್ಷಣ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನಿರಲ್ಲ, ಜಾಸ್ತಿ ಎಂಟಿನೇ ಇರ್ತಾನೆ. ಸೊ ನಾನು ಅಂದ್ಕೊಂಡೆ ನಾವು ಮನೆಗೆ ಬಂದಾಗಿಂದ ಅವನು ಎಷ್ಟೆಲ್ಲ ಆಟಗಳನ್ನ ಆಡ್ತಾನೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬನೇ ಇರ್ತಾನೆ, ಅಂದರೆ ಮಧ್ಯದಲ್ಲಿ ನಾನು ಊಟಕ್ಕೆ ಬಂದಿರ್ತೀನಿ. ಸೊ ಬಂದು ಆವಾಗಲೂ ಸ್ವಲ್ಪ ಹೊತ್ತು ಆಟ ಆಡಿಸಿ ಹೋಗಿರ್ತೀನಿ. ಬಟ್ ಇವಾಗ ಈವ್ನಿಂಗ್ ಬಂದಮೇಲೆ ಅವನು ಎಷ್ಟೆಲ್ಲ ಆಟ ಆಡ್ತಾನೆ, ಎಷ್ಟು ಕ್ಯೂಟಾಗಿ ಆಡ್ತಾನೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಮಧ್ಯದಲ್ಲಿ ಒಂದು ಕ್ಯೂಟ್ ಆಗಿರೋಂಥ ಫೋಟೋಸ್ ಎಲ್ಲ ಬರುತ್ತೆ. ಸೊ ಅದನ್ನು ಯಾರೂ ಮಿಸ್ ಮಾಡ್ಕೊಬೇಡಿ. ಸೊ ಎಲ್ಲ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವನದು ಫುಡ್ ಖಾಲಿ ಆಗಿತ್ತು. ಸೊ ಬರ್ತಾನೆ ಫುಡ್ ತೊಗೊಂಡು ಬಂದಿದ್ದೆ. ಅವನು ಅದನ್ನು ನೋಡಿ ಫುಲ್ ಖುಷಿಯಾಗಿದ್ದಾನೆ. ಆ್ಯಕ್ಚುಲಿ ನಾವು ಅವನಿಗೆ ರೆಗ್ಯುಲರಾಗಿ ಯೂಸ್ ಹಾಕೋ ಅಂಥ ಫುಡ್ ಬೇರೆ, ಬಟ್ ಇದು ಬೇರೆ ತಂದಿದ್ದೀನಿ ಈ ಸಲ. ಅವನಿಗೆ ಅಡ್ಜಸ್ಟ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಮತ್ತು ಅದನ್ನು ಬಿಟ್ಟರೆ ನಾನು ಈ ವಿಡಿಯೋದಲ್ಲಿ ಅವ್ನು ನಮ್ಮ ಮನೆಗೆ ಹೇಗೆ ಬಂದ, ಅವ್ನು ಬಂದಮೇಲೆ ನಮ್ಮ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನಿಮಗೂ ಎಲ್ರಿಗೂ ಇಷ್ಟ ಆಗ್ಬೋದು. ನಾವಿಬ್ಬರು ಒಂದು ಡಾಗ್ನ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಹಾಗೆ ಒಂದಿನ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಬಟ್ ಒಂದಿನ ನಡಿ ಎಲ್ಲ ಶಾಪಲ್ಲೂ ವಿಚಾರಿಸ್ಕೊಂಡು ಬರೋಣ, ಹೇಗೆ ಸಿಗುತ್ತಾ ಅಥವಾ ಏನು ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಒಂದಿನ ಹೋದಾಗ ಒಂದು 4-5 ಶಾಪು ತಿರುಗಿದ್ವಿ ತುಂಬ. ಅದಾದಮೇಲೆ ಒಂದು ಕಡೆ ಲಾಸ್ಟಲ್ಲಿ ಒಂದು ಕಡೆ ನೋಡ್ಕೊಂಡು ಹೋಗೋಣ, ಕೇಳ್ಕೊಂಡು ಹೋಗೋಣ ಯಾವಾಗ ಸಿಗ್ಬೋದು ಏನು ಅಂತೆಲ್ಲ ಅಂತೇಳಿ ನಾವು ಒಂದಷ್ಟು ರೆಫ್ರೆನ್ಸಿಗೆ ಫೋಟೋಸ್ ಇಟ್ಕೊಂಡಿದ್ವಿ, ಈ ಥರದ್ದು ಬೇಕು ಅಂತ. ಸೊ ಅದನ್ನು ಇಟ್ಕೊಂಡು ಓಡಾಡ್ತಾಯಿದ್ವಿ. ಅದಾದಮೇಲೆ ಕೊನೆಗೆ ಇಲ್ಲಿ ಕಾರ್ನರಲ್ಲಿ ಒಂದು ಶಾಪ್ ಇದೆಯಲ್ಲ, ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಲ್ಲಿ ಹೋದಾಗ ಅಲ್ಲಿ ಒಂದು 4-5 ಮರಿಗಳಿತ್ತು. ಸೊ ಅದರಲ್ಲಿ ಇವನು ಒಬ್ಬ. ಹೋದ ತಕ್ಷಣ ಅವರು ಓಪನ್ ಮಾಡಿಬಿಟ್ರು. ಕೇಳಿದ್ವಿ ಇವನು ಏನಿದು ಯಾವುದು ಅಂತೆಲ್ಲ ಕೇಳಿದಾಗ, ಸೊ ಅವರು ಓಪನ್ ಮಾಡಿದ ತಕ್ಷಣ ಶ್ರೀ ಮೇಲೆ ನೆಗೆದ್ಬಿಟ್ಟ ಇವನು. ಸೊ ನೆಗೆದಿದ ತಕ್ಷಣ ಕರ್ಕೊಂಡೋಗೋಣ, ಇದನ್ನೇ ತಗೊಂಡ್ಬಿಡೋಣ, ನೆಕ್ಸ್ಟ್ ಟೈಮ್ ಡಾಗ್ನ ನೋಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿವರೆಗೂ 5 ಮಂತ್ಸ್ ಆಗಿದೆ ಅವನು ಬಂದು. ತಂದಾಗ ಪುಟಾಣಿಗಿದ್ದ, 500 ಗ್ರಾಮ್ಸ್ ಇದ್ದ. ಇವಾಗ ನೋಡಿ ಹೆಂಗಾಗಿದ್ದಾನೆ ಅಂತಂದರೆ ನಮ್ಮನ್ನು ತಳ್ಕೊಂಡು ಓಡಾಡ್ತಾನೆ, ನನ್ನ ಮೇಲೆಲ್ಲ ಎಗರ್ತಾನೆ, ಸಿಕ್ಕಾಪಟ್ಟೆ ಕಪಿಚೇಷ್ಟೆಗಳನ್ನ ಮಾಡ್ತಾನೆ. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅಂತಲೇ ಅನಿಸ್ತಾ ಇರುತ್ತೆ ನನಗೆ. ಯಾವಾಗಲೂ ಖುಷಿಯಾಗುತ್ತೆ ಅವನು ಆಟ ಆಡೋದೆಲ್ಲ ನೋಡ್ತಾ ಇದ್ದರೆ. ಅವನು ತುಂಬ ಸ್ಟಂಟ್ಗಳೆಲ್ಲ ಮಾಡ್ತಾ ಇರ್ತಾನೆ. ನೀವು ನೋಡಿರ್ಬೋದು, ಮೇ ಬಿ ನಾನು ನೋ ಫೋನ್ ಚಾಲೆಂಜ್ ಮಾಡಿದಾಗ 24 hours ನೋ ಫೋನ್ ಚಾಲೆಂಜ್ ಮಾಡಿದಾಗ ಅವನು ಆ ವಿಡಿಯೋದಲ್ಲೂ ತುಂಬ ಕಾಣಿಸ್ಕೊಂಡಿದ್ದಾನೆ. ಅಂದರೆ ಎಲ್ಲೋದ್ರೂ ಬಿಡಲ್ಲ, ಹಿಂದೆನೇ ಇರ್ತಾನೆ. ಶ್ರೀಗೆ ಸ್ವಲ್ಪ ಭಯ ಬೀಳ್ತಾನೆ, ಅವನ ಹತ್ರ ಅಷ್ಟು ಟಾರ್ಚರ್ ಎಲ್ಲ ಕೊಡಲ್ಲ ಅವನು. ಬಟ್ ನಾನಿದ್ದರೆ ಕಿಚನಲ್ಲಿ ಇರ್ತಾನೆ. ಸ್ನಾನಕ್ಕೆ ಹೋದರೆ ಆಚೆ ಬರೋವರೆಗೂ ವಾಶ್ರೂಮ್ ಹತ್ರ ಕೂತಿರ್ತಾನೆ, ವೆಯ್ಟ್ ಮಾಡ್ತಾ ಇರ್ತಾನೆ. ಅದನ್ನು ಬಿಟ್ಟರೆ ಬೇರೆ ಏನಾದರೂ ಇಟ್ಟಿದ್ರೆ ಅದನ್ನು ಬೀಳಿಸೋದು ಎಲ್ಲ ಮಾಡ್ತಾ ಇರ್ತಾನೆ. ಸೊ ಸಿಕ್ಕಾಪಟ್ಟೆ ತುಂಟಾಟಗಳನ್ನ ಆಡ್ತಾನೆ. ಈ ನಡುವೆ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದ್ದಾನೆ, ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಮಿರರ್ ಅಂದರೆ ಅವನಿಗೆ ತುಂಬಾ ಇಷ್ಟ. ನಾವು ಮಿರರ್ ಹತ್ರ ಹೋಗಂಗಿಲ್ಲ. ನಾನು ಹೋದ ತಕ್ಷಣ ಬಂದು ಅಲ್ಲೂ ನಿಂತ್ಕೊತಾನೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಕಾಂಪಿಟೇಷನ್ ಮೇಲೆ ಇಬ್ಬರು ನಾವು ಮಿರರ್ನ ನೋಡ್ಕೊತಾ ಇರ್ತೀವಿ. ಅವನಿರೋದ್ರಿಂದ ನನಗೆ ಮನೆಯಲ್ಲಿ ಒಂದು ಪುಟ್ಟ ಮಗು ಇರೋ ಥರ ಫೀಲ್ ಆಗುತ್ತೆ. ಅಷ್ಟು ಕೇರ್ ಮಾಡ್ತೀನಿ ನಾನು ಅವನ್ನ. ಬಟ್ ಅವ್ನು ನನಗೆ ಅಷ್ಟೇ ಟಾರ್ಚರ್ ಕೊಡ್ತಾನೆ.
ರೀತಿ ನಮ್ಮ ಮನೆಗೆ ಬಂದಮೇಲೆ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತಂದರೆ ಇದನ್ನ ಹೇಳೋಕ್ಕೆ ನನಗೊಂಥರ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಶ್ರೀಗೆ ನೈಟ್ ಶಿಫ್ಟ್ ಇರ್ತಾಯಿತ್ತು, ಮೀನ್ಸ್ ಸೆಕೆಂಡ್ ಶಿಫ್ಟ್. ಅಂದರೆ 2 o'clock ಹೋಗಿ 12ಗೆ 1ಗೆ ಹೀಗೆಲ್ಲ ಬರ್ತಾಯಿದ್ದ. ನಾನು ಬರೋವರೆಗೂ ಒಬ್ಬಳೇ ಇರ್ತಾಯಿದ್ದೆ, ಫೋನ್ನೇ ನೋಡ್ತಾಯಿದ್ದೆ. ಫೋನ್ ನೋಡೋದು ಬಿಟ್ಟರೆ ಸುಮ್ಮನೆ ಏನೇನೋ ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಮಾಡ್ತಾಯಿದ್ದೆ ನಾನು. ಏನೇನೋ ನೆನಪು ಮಾಡ್ಕೊಳ್ಳೋದು, ಹತ್ಕೊಂಡು ನಾನು ಸುಮ್ಮನೆ ಅವನಿಗೆ ಫೋನ್ ಮಾಡೋದು, ಫೋನ್ ಮಾಡಿ ಯಾವಾಗ ಬರ್ತೀಯಾ ಅಂತ ಎಲ್ಲ ಕೇಳೋದು, ಹಾಗೆಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಅವನಿಗೂ ಅನ್ನಿಸ್ತಾಯಿತ್ತು ಹಿಂಗೆ ಒಬ್ಬಳೇ ಇರೋದು ಸರಿ ಹೋಗಲ್ಲ, ಏನಾದರೂ ಮಾಡಬೇಕು ಜೊತೆಗೆ, ಅಥವಾ ಒಂದು ಡಾಗ್ ಆದರೂ ತರಬೇಕು, ಅಥವಾ ಅಟ್ಲೀಸ್ಟ್ ಅದನ್ನು ನೋಡಿಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ಆರಾಮಾಗಿರ್ತಾಳೆ ಅಂತ ಅವನಿಗೆ ಬಂದಿದ್ದ ಥಾಟ್ ಅದು. ಸೊ ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡು ನಾನು ಸಿಕ್ಕಾಪಟ್ಟೆ ಯಾವಾಗ ಅವನಿಗೆ ಇದು ಮಾಡ್ತಾಯಿದ್ದೆ, ಡಿಸ್ಟರ್ಬ್ ಮಾಡ್ತಾಯಿದ್ದೆ. ಸೊ ಆವಾಗ ಸರಿ ಬಾ, ನಾನು ಒಂದು ಡಾಗ್ ತೆಕ್ಕೊಡ್ತೀನಿ, ನೀನು ಅದ್ರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರುವಂತೆ ಅಂತೇಳಿ ಆವಾಗ ನಾವು ಹೋಗಿದ್ದು ನೋಡೋಕ್ಕೆ ಅಂತ. ಸೊ ಆವಾಗ ಅವ್ನು ಬಂದಾಗಿಂದ ಬೇರೆ ಥಾಟ್ಸೇ ಬರಲ್ಲ ನನಗೆ. ಅವ್ನು ಬಂದ ತಕ್ಷಣ ಅವನ ಜೊತೆ ಆಟ ಆಡೋದು, ಟೈಮ್ ಸ್ಪೆಂಡ್ ಮಾಡೋದು, ಅವನ್ನ ನೋಡ್ಕೊಳ್ಳೋದು, ಹಾಗೆ ಸಿಕ್ಕಾಪಟ್ಟೆ. ಈವನ್ ನಾನು ಒಬ್ಬಳೇ ಇದ್ದರೂ ಕೂಡ ಅವನೇ ಬರೋದು, ಅವನೇ ಬಂದು ನನ್ನ ಡಿಸ್ಟರ್ಬ್ ಮಾಡೋದು ಎಲ್ಲ ಮಾಡ್ತಾಯಿರ್ತಾನೆ. ಯಾವುದಾದ್ರೂ ಕೆಲಸ ಮಾಡುವಾಗಲೂ ಅಷ್ಟೇ, ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. 5 ನಿಮಿಷದಲ್ಲಿ ಮುಗಿಯೋ ಕೆಲಸನ ಮಿನಿಮಮ್ 15 ಮಿನಿಟ್ಸ್ ಆದರೂ ಮಾಡಿಸ್ತಾನೆ ಅವನು. ಅಷ್ಟು ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾಯಿರ್ತಾನೆ. ಅದೊಂಥರ ಡಿಸ್ಟರ್ಬ್ ಅಂತ ಹೇಳೋಕ್ಕಾಗಲ್ಲ, ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ. ಅವನ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವಾಗಲೂ ಅಷ್ಟೇ, ಶ್ರೀ 6 o'clock ಕೆಲ್ಸಕ್ಕೆ ಹೋಗ್ಬಿಟ್ರೆ ನಾನು ಹೋಗೋದು 9 o'clockಗೆ. ಅಲ್ಲಿವರೆಗೂ ಅವ್ನು ನನ್ನ ಜೊತೆ ಆಟ ಆಡಿಕೊಂಡು ಆರಾಮಾಗಿರ್ತಾನೆ. ಸೊ ನನಗೂ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ. ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದೇ ಗೊತ್ತಾಗಲ್ಲ. ಸೊ ಈ ಥರ ಇಷ್ಟು ಇದಾಗಿ ನನ್ನ ಜೊತೆ ಅವನು ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವನು ಅಷ್ಟೇ ನನ್ನ ತುಂಬ ಮಿಸ್ ಮಾಡ್ಕೊತಾನೆ. ಅವರಪ್ಪ ಬಂದು ಶ್ರೀ ಬಂದು ಅವನ್ನ ಓಪನ್ ಮಾಡಿ ಬಿಟ್ರು ಅಷ್ಟೇ ಅವನ ಜೊತೆ ಆಟ ಆಡೋಲ್ಲ, ಹೆದ್ರ್ಕೊತಾನೆ ಸ್ವಲ್ಪ. ಬಟ್ ನನ್ನ ಜೊತೆ ಇದ್ದಾಗ ಸಿಕ್ಕಾಪಟ್ಟೆ ಕಪಿಚೇಷ್ಟೆ ಮಾಡ್ತಾನೆ. ಸೊ ಅವನ ಜೊತೆ ಇದ್ದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ನನ್ನ ಮೈಂಡಿಗೆ ಬರದೇ ಇರೋ ಥರ ಮಾಡಿದ್ದಾನೆ ಅವನು. ಸೊ ಹಂಗಾಗಿ ಅವನ್ನ ನಾನು ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದೀನಿ. ಅವನು ಅಷ್ಟೇ ನನ್ನ ತುಂಬ ಮಿಸ್ ಮಾಡ್ಕೊತಾನೆ. ನಾನು ಮನೆಗೆ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ನಾನು ಅಷ್ಟೇ ಎಷ್ಟೊತ್ತಿಗೆಲ್ಲ ಹೋಗ್ತೀನಿ ಅಂತ ಎಲ್ಲ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಹಿಂಗಿತ್ತು ನನ್ನ MTಯ ವಿಡಿಯೋ. ಎಲ್ಲರೂ ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿರ್ತೀರಾ, ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತು ನಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಯಾರ್ಯಾರು ನೋಡಿಲ್ಲ ಹೋಗಿ ಬೇಗ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ವೀಡಿಯೋಸ್ನ ನೋಡಿ ಹಾಗೆ ಹೋಗ್ಬಿಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋಸ್ ಜೊತೆಗೆ, ಬೇರೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.